ಭಯಪಡಬೇಕಾದ ಅಗತ್ಯ ಇಲ್ಲ. ಕಣ್ಣೀರಾದಂತಹ ನಮಗೆ ಕಷ್ಟ ಬೇಡ ಅಂತ ನಮ್ಮ ಆರಾಧ್ಯ ದೇವನಾದಂತಹ ಪರಶಿವ ಪ್ರಸನ್ನನಾಗಿಯೇ ಬಂದ. ಯಾರು ಹೇಳಿದ್ರು? ಪರಮೇಶ್ವರ. ನೀನ್ ಹೇಳುದ ಅಲ್ವಾ ಅಕ್ಕ? ಇಲ್ಲಿವರೆಗೆ ನಾವು ಪರಮೇಶ್ವರನನ್ನ ಕಾಣಲಿಲ್ಲ. ಕಾಣದೇ ಇದ್ರು ಕೂಡ ಪರಮೇಶ್ವರ ಹೀಗೆ ಇದ್ದಾನೆ ಎನ್ನುವಾಗ ನಮ್ಮ ಅಪ್ಪ ಹೇಳಿದ ಮಾತೆಲ್ಲ ನೆನಪಾಗ್ತಾ ಉಂಟು. ಹೇಗಿದ್ದಾನೆ ಅಂತ ಕೇಳಿದ್ದೀರಿ? ತಲೆಯಲ್ಲಿ ಚಂದ್ರನನ್ನ ಧರಿಸಿದ ಕಾರಣ ಚಂದ್ರಶೇಖರ ಚಂದ್ರಚೂಡ ಅಂತ ಹೇಳ್ತಾರಂತೆ. ಇವನ ತಲೆಯಲ್ಲಿ ಚಂದ್ರ ಇಲ್ಲ, ಇವ ಬರೀ ಚೂಡ ಇರ್ಬೇಕು ಇವ. ಆಮೇಲೆ ಗಂಗೆಯನ್ನು ಧರಿಸಿದ ಕಾರಣ ಗಂಗಾಧರ ಅಂತ ಹೇಳ್ತಾರಂತೆ. ವಿಷವನ್ನ ಉಂಡ ಕಾರಣ ನಂಜುಂಡೇಶ್ವರ ಅಂತ ಹೇಳ್ತಾರಂತೆ. ನಂಜನ್ನು ಉಂಡದ್ದರಿಂದ ನಂಜುಂಡೇಶ್ವರ. ಇವನ ಕಂಠ ನೀಲವಾಗಿ ಗೋಚರಿಸುವುದಿಲ್ಲ. ಕಂಠದಲ್ಲಿ ನಂಜಿಲ್ಲ, ಇದ್ರೆ ಮೈ ತುಂಬಾ ಇರ್ಬೇಕು. ಆಮೇಲೆ ಕೈಯಲ್ಲಿ ಶೂಲವನ್ನ ಧರಿಸಿದ ಕಾರಣ ತ್ರಿಶೂಲಧಾರಿ ಅಂತ ಹೇಳ್ತಾರಂತೆ. ಕೈಯಲ್ಲಿ ಶೂಲ ಇಲ್ಲ ಅಕ್ಕ, ಇದ್ದರೆ ಕೈ ತುಂಬಾ ಇಲ್ಲಿಯಾದ ಸಾಲ ಇರ್ಬೇಕು. ಇವ ಶಿವನಲ್ಲ ಎನ್ನುವುದು ಸ್ಪಷ್ಟ.
ದಾರಿಯಲ್ಲಿ ಸಿಕ್ಕಿದವರಲ್ಲೆಲ್ಲ ಮಾತಾಡ್ಲಿಕ್ಕೆ ನಾವು ಅಗ್ಗದವರು. ಅಲ್ವೇ ಅಲ್ಲ. ನಾವು ಬಂದದ್ದು ದೇವರನ್ನ ನೋಡು. ಹೇಳಿ ಹೋಗುವ. ಇಟ್ಕೊಳ್ಳಿ ಒಬ್ಬರಲ್ಲ, ಇಬ್ಬರಲ್ಲ, ಮೂವರಲ್ಲ, ಐವರೊಂದಾಗಿದ್ದೀರಾ, ಒಟ್ಟಾಗಿದ್ದೀರಾ, ಗುಟ್ಟು ಗುಟ್ಟು ಮಾತನಾಡ್ತಾ ಇದ್ದೀರಾ. ನೀವು ಐವರು ಯಾರವ್ವ? ಯಾಕೆ ನಗುವುದೇ ನಗುವುದೇ ಯಾಕೆ ಕೇಳು, ನಗುವುದೇ ಯಾಕೆ ಯಾಕೆ ನಗಾಡುದು? ಕೆಲವೊಮ್ಮೆ ಕೆಲವು ಪ್ರಶ್ನೆ ಹೆಣ್ಣುಗಳನ್ನು ಕೇಳುವಾಗ ಮೊದಲಿಗೆ ಕೊಳ್ಳು, ಆಮೇಲೆ ಕಾಲ ಬೆರಳು ಸರಿ ನೋಡ್ಬೇಕು. ನಮ್ಮ ಕೊಳ್ಳು ನೋಡ, ಇಲ್ಲಿ ಮಾಂಗಲ್ಯ ಉಂಟಾ? ಕಾಣಿಸುದಿಲ್ಲ. ಕಾಲ ಬೆರಳಿನಲ್ಲಿ ಕಾಲಿನ ಉಂಗುರ ಇಲ್ಲ. ಇಲ್ವಲ್ಲ? ಅದರ ಅರ್ಥ ನಾವು ಮದುವೆ ಆದವರಲ್ಲ, ನಾವು ಕನ್ಯೆಯರೇ ಇದ್ದೇವೆ. ನಮ್ಮ ಹತ್ರ ಕೇಳ್ತೀನಿ ನೀನು ಯಾರವ್ವ ಅಂತ. ನಾವು ಯಾರಿಗೂ ಅವ್ವ ಆಗ್ಲಿಲ್ಲ. ಮಕ್ಕಳೇ, ಯಾರ್ಯಾರಿಗೂ ಅವ್ವಾಗಿದ್ದೀರೋ ಆ ನೆಲೆಯಲ್ಲಿ ಈ ಪ್ರಶ್ನೆ ಕೇಳಿದಲ್ಲ ಮಕ್ಕಳೇ. ಮತ್ತೆ ಹೆಣ್ಣು ಹುಟ್ಟಿನಿಂದಲೇ ಮಾತೃ ಸ್ಥಾನವನ್ನ ಪಡೆದಿರ್ತಾಳಂತೆ. ಈ ಕ್ಷೇತ್ರದ ನಿಯಮವಿದು. ಇಲ್ಲಿಗೆ ಗೌರವ ಕೊಡಬೇಕಾದದ್ದು ನಮ್ಮದೇ ಕರ್ತವ್ಯ. ಗೌರವ ಪೂರ್ವಕವಾಗಿ ಕೇಳಿದ್ದು ನೀನು ವಿಚಾರಿಸುವುದೇ ಹೆದರಿಸುವುದಾ? ನಾವು ಕೇಳುವ ಅಬ್ಬರವೇ ಹಾಗೆ. ನಿನ್ನ ತೂಕದ ಮಾತು ಈಗ ಗೌರವ ಕೊಟ್ಟದ್ದು ಯಾರವ್ವ? ಹೆಣ್ಣಿನ ಬಗ್ಗೆ ಸ್ಥಾಪಿತವಾದ ಗೌರವ ಮನೋಭಾವ ನಿನಗೆ ಉಂಟು ಅಂತಾಯ್ತು. ಆ ನಿನ್ನ ದೊಡ್ಡ ಮನಸ್ಥಿತಿಗೆ ಕನ್ಯೆಯರಾಗಿ ನಮ್ಮ ಧನ್ಯವಾದ ಉಂಟು. ಒಳ್ಳೇದಾಗ್ಲಿ. ನಾವು ಕೊಟ್ಟದಿಟ್ಕೊಳ್ಳುವುದೇ ಇಲ್ಲ, ತಕ್ಷಣ ಕೊಡಿಸುವುದೇ. ಇಷ್ಟೆಲ್ಲ ಕೇಳುವ ನೀನ್ ಯಾರಪ್ಪ? ನಾನು ಯಾರಪ್ಪ? ನಾನು ಇನ್ನು ಯಾರಿಗೂ ಅಪ್ಪ ಆಗ್ಲಿಲ್ಲ. ನೋಡ್ಬೇಕು ಬರುವ ವರ್ಷವಾದ್ರೆ ಏನಾಗ್ತದೆ ಅಂತ. ಅದು ಹಾಗೆ. ಅದು ಕೆಲವರು ಸಾಯುವವರೆಗೆ 3 ಮಾವಿನಕಾಯಿ ಅಷ್ಟೇ ಹತ್ರ ಇರುವುದು. ಎಲ್ಲಿ ಹೋದ್ರು ಮದ್ವೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಂಬುವುದೇ. ಆಮೇಲೆ ಗೊತ್ತಿದ್ದವರಿಗೆ ಒಂದು ಮಗುವಿಗೆ ಅಪ್ಪ ಅಂತ. ನೀನು ಯಾರಿಗೆ ಅಪ್ಪ ಅಂತ ನಾನು ಕೇಳಿದ್ದಲ್ವೋ? ಮತ್ತೆ ನಿನ್ನನ್ನು ಪರಿಚಯಿಸಿಕೊಳ್ಳುವ ಸಲುವಾಗಿ ನೀನು ಯಾರಪ್ಪ, ಯಾರು ನೀನು, ಎಲ್ಲಿಯವ, ಏನ್ ನಿನ್ನ ಹೆಸರು? ಈ ರೂಪ ಕಂಡಾಗ, ಈ ಸ್ಥಳ ಕಂಡಾಗ, ವ್ಯಕ್ತಿ ಕಂಡಾಗ ಯಾರಂತ ಗೊತ್ತಾಗ್ಲಿಲ್ವಾ? ಹೆಸರು ಗೊತ್ತಾಗ್ಲಿಲ್ವಾ? ಇವನ ಹೆಸರು ನನ್ಗೆ ಗೊತ್ತಾಯ್ತು. ಒಳ್ಳೆ ಹೆಸರು. ನಮಸ್ಕಾರ. ನಮಸ್ಕಾರ. ಹೌದಾ? ಅದು ಅಂದ್ರೆ ನನ್ನ ಹೆಸರು ಅಂತ ತಿಳಿದದ್ದ? ಹಾಗೆ ಹೇಳ್ತಾಳೆ. ಸತ್ಯ ಮಾಡಿ ಹೇಳ್ತಾನೆ ಹೆಣ್ಣು ಮಕ್ಕಳೇ, ನಾನವನಲ್ಲ, ನಾನವನಲ್ಲ, ನಾನವನಲ್ವೇ ಅಲ್ಲ. ಹಾಗಾದ್ರೆ ನೀನು ಯಾರು? ನಾನು ಇಲ್ಲಿಯೇ ಇದ್ದವನು. ನೀವು ನಿಂತಹ ಸ್ಥಳ ಇದುವೆ ಕೈಲಾಸ ಗಿರಿ. ಗಿರಿಗೆ ಒಡೆಯ ಪರಮೇಶ್ವರನಾದರೆ ಹೊರ ಗಿರಿಜನ ಹೊತ್ತು ತಿರುಗುವಂತಹ ನಾನೇ ನಂದಿಕೆ. ಒಂದು ಸಂದರ್ಭ ಕೆಟ್ಟದಿರ್ತದೆ, ಒಳ್ಳೇದಿರ್ತದೆ. ಮತ್ತೆ ಕೆಲವರು ಇವತ್ತು ಬಾಯಲ್ಲಿ ನೋಡಿ ನಾಳೆ ಬಾಯಿ ಹೇಳಿದ್ರಂತ ಆದ್ರೆ ಮತ್ತವನ ಕತೆ ಮುಗೀತು, ಮಾರನೇ ದಿನ ಎದ್ದು ತಿರುಗುದಿಲ್ಲ. ನಮ್ಮ ನಾಲಿಗೆ ಕೆಟ್ಟದು ಅಂತ ಭಾವಿಸಿದ್ಯಾ? ನಂಬ್ಲಿಕ್ಕೆ ಆಗುದಿಲ್ಲ. 2 ನಾಲ್ಗೆ ಅಲ್ವ ನಿಮ್ಗೆ? ಈಗ ನಮ್ಮ ಮಾತು ಏನಾಗಿ ಕೇಳಿಸ್ತದೆ ನಿನ್ಗೆ? ಹೋಗ್ಲಿ ಅಂತ ಶಾಪ ಹಾಕ್ತೀರ ಮತ್ತೆ? ಚೇಚೆ ಹಾಗೆಲ್ಲ ಹೇಳಲಿಕ್ಕೆ ಉಂಟಾ? ಮತ್ತೆ ನಂದಿ ಸಾಯಿಲಿ ಅಂತ ನಾವು ಹೇಳುವವರೇನಾ? ಆಯ್ತಲ್ಲ ಈಗಾಗ್ಲೇ. ಕೈಲಾಸದಲ್ಲಿ ನಂದೇನೋ ಇದ್ದಾನೆ, ಇರುವವ ಹೀಗೆ ಇದ್ದಾನೆ ಅಂತ ನಾವು ಕಿವಿಯಿಂದ ಕೇಳಿದ್ದೇವೆ. ನಿನ್ನ ವಿಚಾರವಾಗಿ ಕೇಳಿದ್ದರು ನೀನೇ ಮುಂದೆ ನಿಂತಾಗ ನಿನ್ನನ್ನು ಗುರುತಿಸ್ಲಿಕ್ಕೆ ಆಗದೇ ಇದ್ದಂತಹ ನಮ್ಮ ಭೌತಿಕ ಬರ್ತನಕ್ಕೆ ನಾವು ನಮ್ಮನ್ನು ಬೈಕೊಂಡದ್ದು. ನಿಮ್ಮನ್ನ ನೀವೇ ಬೈಕೊಂಡದ್ದ? ಹೋಗ್ಲಿ, ಬೆಳಗ್ಗೆ ತನಕ ಬೈಕೊಳ್ಳಿ, ನನಗೇನಾಗ್ಬೇಕು. ಆಮೇಲೆ ಹೌದು, ನೀವು ಕೂಡ ಅಷ್ಟೂ ಚಂದ ಇದ್ದೀರ ಮಕ್ಕಳೇ. ಈ ರೂಪಕ್ಕೆ ಒಪ್ಪಂತ ಹೆಸರೇನು, ಪಡೆದಂತಹ ತಂದೆ ತಾಂದ್ರೆ ಯಾರು, ಇತ್ತ ಬರೋದಕ್ಕೆ ಕಾರಣ ಏನು, ಸಂಪೂರ್ಣವಾದಂತಹ ಪರಿಚಯ ಹೇಳಿದ್ರೆ ನಾವ್ಯಾರು ಅಂತ ಗೊತ್ತಾಗಲಿ. ಯಾರು ಮಕ್ಕಳೇ? ಜೋಡನ ಕನ್ಯರು ಪನ್ನಗೇಂದ್ರ ಶಂಕ ಜೋಡನ ಕನ್ಯರೈವರು. ಪನ್ನಗೇಂದ್ರ ಶಂಕ ಜೋಡನ ಕನ್ಯರೈವರು. ನಾವು ಕನ್ಯರೈವರು. ಸುಬ್ರಹ್ಮಣ್ಯನನ್ನು ವರಿಸೆ ಹರನ ನೋಡ ಬಂದೆವೋ. ಸುಬ್ರಹ್ಮಣ್ಯನನ್ನು ವರಿಸೆ ಹರನ ಕಾಣ ಬಂದೆವೋ. ನೋಡ ಬಂದೆವೋ, ಕಾಣ ಬಂದೆವೋ. ವರಿಸೆ ಬಂದೆವೋ.
ಪನ್ನಗೇಂದ್ರ ಶಂಕ ಚೂಡನ ಕನ್ಯರೈವರು ಸುಬ್ರಹ್ಮಣ್ಯನನ್ನು ವರಿಸೆಗರನ ನೋಡ ಬಂದೆವು ಶಿವನ ನೋಡ ಬಂದೆವು ಮುಖನ ವರಿಸೆ ಬಂದೆವು ಹರನ ಕಾಣ ಬಂದೆವು ಆ ಆ ಆ ಸುಬ್ರಹ್ಮಣ್ಯನನ್ನು ಒರಿಸೆ ಕರಣ ನೋಡ ಬಂದೆವು ಪನ್ನಗೇಂದ್ರ 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 ಶಂಕ ಚೂಡನ ಕನ್ಯೆಯರೈವರು ನಾವು ಕನ್ಯೆಯರೈವರು ಸುಬ್ರಹ್ಮಣ್ಯನನ್ನು ಒರಿಸೆ ಸುಬ್ರಹ್ಮಣ್ಯನನ್ನು ಒರಿಸೆ ಹರನ ನೋಡ ಬಂದೆವೋ ಶಿವನ ಕಾಣ ಬಂದೆವೋ ಗುಹನ ಒರಿಸೆ ಬಂದೆವು ಆ ಆ ಆ ಪನ್ನಗೇಂದ್ರ ಶಂಕ ಚೂಡನ ಕನ್ಯರೈವರು ನಾವು ಕನ್ಯರೈವರು ಸುಬ್ರಹ್ಮಣ್ಯನನ್ನು ಒರಿಸೆಗರನ ನೋಡ ಬಂದೆವೋ ಸುಬ್ರಹ್ಮಣ್ಯನನ್ನು ಒರಿಸೆಗರನ ಕಾಣ ಬಂದೆವೋ ನೋಡ ಬಂದೆವು ಹರನ ಕಾಣ ಬಂದೆವು ಆ ಪನ್ನಗೇಂದ್ರ ಪನ್ನಗೇಂದ್ರ ಶಂಕ ಚೂಡನ ಕನ್ಯರೈವರು ಕನ್ಯರೈವರು ಯಾರು ನೀವು? ನಾವು ಇಲ್ಲಿಯವರಲ್ಲ, ಇಲ್ಲಿಯವರಲ್ಲ. ನಿಮ್ಮನ್ನು ನೋಡಿದ್ರು ಗೊತ್ತಾಗ್ತದೆ ಇಲ್ಲಿ ಅವರಲ್ಲ ನೀವು. ಅಂದರೆ ಎಲ್ಲಿ ಈ ಪರಿಸರದವರು ನಾವಲ್ಲ ಅಂತ ಹೇಳಿಕ್ಕೆ ಹೊರಟದ್ದಲ್ಲ. ಹೌದಾ? ನಾವು ಬಹಳ ಕೆಳಗಿನವರು. ಏನು ಏನದು? ಕೆಳಗಿನವರೆಲ್ಲ ನೋಡಿದ್ರೆ ಆ ರೀತಿ ತಾತ್ಸಾರ ಭಾವನೆ ಯಾಕೆ? ನಮ್ಗೆ ಮೇಲಿನವ್ರು ಅಂದ್ರೆ ಆಯ್ತು. ಮೇಲಿದ್ದವ ಸುಖವಾಗಿ ಬದುಕಬೇಕು, ಕೆಳಗಿದ್ದವನ ಶ್ರಮ ಬೇಕು, ಅದು ತಿಳ್ಕೊ ನೀನು. ಅಲ್ಲಿ ಹೆಚ್ಚೆ ಮೇಲಿದ್ದವರು. ಕೆಳಗೆ ಅಂತ ಹೇಳಿದ್ರೆ ಎಲ್ಲಿ ಕೇಳಿ? ಎಲ್ಲಿ? ಪಾತಾಳ ಲೋಕ. ಅಲ್ಲಿ ಒಂದು ವಿಭಾಗ ನಾಗಲೋಕ. ಆ ನಾಗಲೋಕದ ಅಧಿಕಾರಿ ಶಂಖಚೂಡ. ಓ, ನೀವು ಚೂಡನ ಮಕ್ಕಳ ನೀನು ಅಲ್ಲ ಶಂಖಚೂಡ. ಅಯ್ಯೋ, ನಾನು ಬಹಳ ಪರಿಚಿತ ಅವನು. ಯಾವಾಗ? ಆಗಾಗ ಇಲ್ಲಿವರೆಗೆ ಬರ್ತಿದ್ದ. ಯಾವಾಗ? ಹಾಗೆ ಬರ್ತಿರ್ಲಿಲ್ಲ. ಒಂದ್ ಸೊಪ್ಪಿನ ಹೊರ ಹೊತ್ಕೊಂಡು. ಖಂಡಿತ ಬುದ್ಧಿವಂತ ಇದ್ದಾನೆ ಅವನು. ಈ ಬಯಲಲ್ಲಿ ಬಿಟ್ಟ ನಂದಿ ಕಂಡಲ್ಲಿ ಮಲಗಬಾರದಲ್ಲ, ಆ ಉದ್ದೇಶಕ್ಕೆ ಅಷ್ಟು ದೂರದಿಂದ ಸೊಪ್ಪಿನವರೆ ಹೊತ್ಕೊಂಡು ಬರ್ತಾ ಇದ್ದಿರಬಹುದು. ನನ್ ಕಾಲಡಿ ಹಾಕೊಂಡು ನನ್ ಗೊಬ್ಬರ ಮತ್ತೆ ನೀನೇ ಹೇಳಿದಲ್ವಾ ಸೊಪ್ಪಿನವರೆ ಹೊತ್ಕೊಂಡು. ಸೊಪ್ಪು ಹೊರೋರು ಅವರು. ಆ ಸೊಪ್ಪು ಅಲ್ವೇ? ಮತ್ತೆ ಹರನಿಗೆ ಪ್ರೀತಿಯಾದಂತಹ ಬಿಲ್ವ ಪತ್ರ ಹಿಡ್ಕೊಂಡು ಬರ್ತಿದ್ದ. ಜ್ಞಾನಪತ್ರಿ. ಹೌದು. ಅದು ಪವಿತ್ರವಾದದ್ದು ಎಂಬ ಭಾವದಿಂದ ತಲೆಯಲ್ಲಿ ಹೊತ್ತು ತಂದು ಅದನ್ನ ದೇವರಿಗೆ ಒಪ್ಪಿಸ್ತಿದ್ದ. ಒಪ್ಪಿಸಿ ಬರುವಾಗ ಹಾಗೆ ಬರ್ತಿರ್ಲಿಲ್ಲ. ಮತ್ತೆ ತೀರ್ಥ ಪ್ರಸಾದ ತಗೊಂಡೇ ಬರ್ತಾ ಇದ್ದ. ಅವರಷ್ಟಕ್ಕೆ ಅವರೇ ಹೋಗ್ತಾ ಇದ್ರ? ಇಲ್ಲ, ನನ್ಗೂ ಕೂಡ ತೀರ್ಥ ಕೊಡ್ತಾ ಇದ್ದವನು. ಆಮೇಲೆ ಇಲ್ಲೇ ಕುತ್ಕೊಂಡು ಮಾತಾಡೋದು ನಾವಿಬ್ರು. ತೀರ್ಥ ತಕೊಂಡ ಮೇಲೆ ಮಾತಾಡೋದು. ಸರಿ ಬಿಡು. ಕೆಲವರೆಲ್ಲ ಹಾಗೆ ತೀರ್ಥ ತಕೊಳ್ಳುವವರಿಗೆ ಮೂಗಿಗೆ ಕಡ್ಡಿ ಆಡಿಸಿದ್ರು ಒಂದು ಮಾತಾಡುವುದಿಲ್ಲ. ತೀರ್ಥ ಬಿತ್ತ ಮುಂದೆ ಇದ್ದವ ಬಾಯಿ ಮುಚ್ಕೊಳ್ಬೇಕು. ಸುಳ್ಳಲ್ಲ, ನನ್ಗೂ ಹಾಗೆ. ಅದು ಶಬ್ದ ಎಲ್ಲಿಂದ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ತೀರ್ಥ ತಕೊಂಡ್ಮೇಲೆ ಅಜ್ಜನ ಕಾಲದೆಲ್ಲ ನೆನಪಾಗ್ತದೆ. ಹಳೇದೆಲ್ಲ ನೆನಪಾಗುದು ನನಗೆ. ನನಗೆ ಗೊತ್ತಿಲ್ಲ, ಅದು ತೀರ್ಥ ತಕೊಂಡವ್ರ ಹತ್ರ ಕೇಳ್ಬೇಕು. ಆ ಮಂಡ್ಯ ಸಾಕ್ಷಿ. ಯಾವ
ಯಾವಾಗತ್ತೆಲ್ಲ ನೆನಪಾಗುತ್ತದೆ ಅಂತ. ನಂದಿ ಆಗ ಪರಿಚಯ ನನ್ಗೆ ಆಗ ಉಂಟಾದಂತಹ ಸ್ನೇಹ. ಹೌದು. ಆ ಶಂಖಚೂಡನಿಗೆ ನಾವೈವರು ಮಕ್ಕಳು, ನಾನು ಜ್ಯೇಷ್ಠಳು, ನನ್ನ ಹೆಸರು ದೇವರತಿ. ನೀನು ದೇವರತಿ, ಎರಡನೆಯವಳು ನಾಗರತಿ, ನೀನು ನಾಗರತಿ, ಮೂರನೆಯವಳು ಚಾರುರತಿ, ಚಾರುರತಿ, ನಾನು ನಾಲ್ಕನೆಯವಳು ಮಂದರತಿ, ಮಂದರತಿಯ, ಐದನೆಯವಳು ನೀಲರತಿ. ನೀಲರತಿಯ ಯಾರಿಗೂ ಆಗ್ಬೋದು. ಎಲ್ಲಿ ಓಡಿದ್ರೆ ಬಿಡ್ತೇವ? ನಮ್ಮಷ್ಟು ಓಡ್ಲಿಕ್ಕೆ ನಿನ್ಗೆ ಆಗ್ಲಿಕ್ಕಿಲ್ಲ. ಬಂದ್ಮೇಲೆ ಅಲ್ಲ ಅವಳು ಏನ್ ಮಾತಾಡ್ತೀನಿ? ಅವಳು ಬಾಲಕ ಯಾಕೆ? ಹಾವಿಗೆ ಕೈ ಹಾಕಿದ್ರೆ ಹಾವಿಗೆ ರೋಷ ಅಲ್ಲ ಕೊಚ್ಲಿಕ್ಕೆ ಬರ್ತದೆ. ಯಾರಿಗೂ ಆಗ್ಬೋದು ಅಂತ ಹೇಳಿದೆಯಲ್ಲ, ಏನಷ್ಟು ಸಾವಿಗೆ ನನ್ನ ತೆಗಿ ಯಾರಿಗೂ ಆಗ್ಲಿಕ್ಕೆ ಕೊಡ್ರ ಮಕ್ಕಳೇ, ಯಾರ್ಯಾರಿಗೂ ಆಗ್ಲಿಕ್ಕಿದ್ದವರು ಹಾಗೆ ಹೇಳಿದಲ್ಲ ಮಕ್ಕಳೇ. ನಿಮ್ಮ ಹೆಸರಿನ ಕೊನೆಯಲ್ಲಿ ಇರುವುದು ಒಂದೊಂದು ಶಬ್ದ, ರತಿ 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 ಎಂಬ ಹಾಗೆ. ಇದನ್ನ ಕರೆಯುವುದಕ್ಕೆ ಯಾರಿಗೂ ಆಗಬಹುದು. ಓ ಹಾಗೋ, ಹೀಗೆ ಹೇಳಿದ್ದು. ರತಿ 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 ಎಂದು ಹೆಸರಿಸಿದ ನಮ್ಮಪ್ಪ ಉರಗಪತಿ, ಅವನೆಷ್ಟು ಚುರುಕುಮತಿ, ಅವನ ತಲೆ ತಲೆ ಅಲ್ಲ ಮತ್ತೆ ಅದು ಕೊಪ್ಪರಿಗೆ ಒಲೆ. ಅದು ಅದು ನಿನ್ನ ತಲೆ, ಅದರಲ್ಲಿ ಹಾಕಿ ತುರುಕಬೇಕು ನಿನ್ನ. ಅಲ್ಲ ಅಷ್ಟು ಬುದ್ಧಿವಂತ ಎಂಬ ಹಾಗೆ ಹೇಳಿದ್ದು. ಮಕ್ಕಳಿದ್ದ ನಂದಿ ನಂದಿ ಸಂಕಚೂಡ ನಂದಿ ಅಲ್ಲ ನಂದಿಕೇಶ, ಏನು ಹುಡುಕುತ್ತಾ ಇದ್ದಿ? ಎಲ್ಲಿಯೋ ನನಗೆ ಗೊತ್ತಾಯ್ತು. ಈ ಆಸನ ಎಲ್ಲ ಬರ್ದಾಗ ಉಂಟು ಅಂತ ನೋಡ್ತಾ ಇದ್ಯಾ? ಹೌದು, ಅವರೆಲ್ಲ ಮುಂದ್ ಬಂದಿದ್ರು ಸ್ವಲ್ಪ ಒಳ್ಳೇದಿತ್ತೇನ. ಅದೇ ನಾನು ಆಲೋಚನೆ ಮಾಡ್ತಾ ಇರುವುದು. ಎಲ್ಲ ಮುಂದ್ ಬನ್ನಿ. ಈಗ ಖಂಡಿತ ಅವ್ರು ಬರ್ತಾರೆ, ನಮ್ಮ ಕಷ್ಟ ಅವರಿಗೆ ಅರ್ಥ ಆಗುತ್ತದೆ. ನೀನು ಹುಡುಕುವುದೇನು? ಅಲ್ಲ ಅವನಲ್ಲೋದ ಯಾರು? ನಿಮ್ಮ ಅಪ್ಪ ಚಂಕಚೂಡ ಎಲ್ಲೇ ಮಕ್ಕಳು. ನಂದಿ ಸತ್ತೋದ ನಂದಿ ಏನೆಲ್ಲ ಹೇಳ್ತಾ ಇದ್ದೀರಲ್ಲ? ಧರ್ಮ ಯಾರ್ದಾರ್ದು ಅಪ್ಪನ ಸಾಯಿಸ್ತಾ ಇದ್ದೀರಾ ನೀವು? ನೀನು ಗೊಂದಲಕ್ಕೆ ಒಳಗಾದಾಗ ಗೊಂದಲ ಆಗದೆ ಇರ್ತದೆ. ಮತ್ತೆ ಏನಾಯ್ತಂತದಿಲ್ಲಿ? ಅಪ್ಪ ಸತ್ ನಂದಿ ಅಂತೀರ ಮತ್ತೆ ನೀವು? ನೀವ್ ಹೇಳಿದ ನಂದಿ ಸತ್ತೋದ ಅಪ್ಪ. ಓಹೋ, ತಪ್ಪಾಗಿ ಹೋಯಿತು. ನಾವು ತಪ್ಪಾಡುವುದಕ್ಕೆ ಒಂದು ನೆಲೆಯಲ್ಲಿ ಕಾರಣ ನೀನಿದ್ದಿ. ಮಾತಿನ ಮಧ್ಯೆಯಲ್ಲಿ ನಿಮ್ಮ ತಂದೆ ಅಂತ ಕೇಳಿದೆ, ಅಳಿದ ನಮ್ಮಪ್ಪನ ನೆನಪಾಯಿತು. ದುಃಖ ಉದ್ವೇಗದಿಂದ ಆಡಿದ ಮಾತು ತಪ್ಪೇ ಆಯ್ತು. ನಂದಿಕೇಶ, ತಂದೆಯನ್ನು ಕಳ್ಕೊಂಡಿರುವಂತಹ ಅನಾಥೆಯನ್ನು ನಾವಿದ್ದೇವೆ. ತಂದೆ ಇಲ್ಲದೆ ಇರುವಂತಹ ತಪ್ಪಲಿ ಬದುಕು ಯಾವ ಹೆಣ್ಣು ಮಕ್ಕಳಿಗೂ ಪ್ರಪಂಚದಲ್ಲಿ ಇರಕೂಡದು. ನಂದಿಕೇಶ, ನಮ್ಮ ಪರಿಸ್ಥಿತಿ ನೋಡು. ನಮ್ಮನ್ನು ಕಂಡು ಕನಿಕರಿಸುವವರು ಯಾರಿದ್ದಾರೆ ಹೇಳು ನಂದಿಕೇಶ? ಹೌದು ಮಕ್ಕಳೇ, ನಿಮ್ಮ ಈ ಕಣ್ಣೀರನ್ನ ಕಂಡಾಗ ಯಾರ ಕಣ್ಣಲ್ಲಾದ್ರೂ ಕಣ್ಣೀರ್ ಬರ್ಲೇಬೇಕು ಮಕ್ಕಳೇ. ನಿನ್ನ ಕಣ್ಣಲ್ಲಿ ಬರ್ತಾ ಇದೆ ಮಕ್ಕಳೇ. ಹೌದು, ಆದ್ರೂ ಒಮ್ಮಿಂದೊಮ್ಮೆಲ್ಲ ನಾಗಲೋಕವನ್ನ ಬಿಟ್ಟು ಇಲ್ಲಿವರೆಗೆ ಬಂದ್ರಲ್ಲ, ಯಾಕೆ ಬಂದ್ರಿ ಮಕ್ಕಳೇ? ಅಯ್ಯೋ, ನೀವೇನು ಸಮಾಧಾನ ಪಡಿಸುವುದು, ಬೆದರಿಸುವುದ? ಅಲ್ಲ, ನಾವು ಯಾಕೇನು ಅಬ್ಬರವೇ ಹೀಗೆ. ನಮ್ಮಪ್ಪ ಸಾಯುವಾಗ ಒಂದು ಮಾತು ಹೇಳಿದ್ರು, ಮಕ್ಕಳೇ ನಿಮ್ಮ ಐವರನ್ನು ಮದುವೆ ಆಗುವಂತಹ ಗಂಡು ಒಬ್ಬನೇ ಅಂತ. ಒಬ್ಬನೇ? ನಮ್ಮಪ್ಪ ಹೇಳಿದ ಆ ಒಬ್ಬ ಗಂಡು ಇಲ್ಲಿದ್ದಾನೆ ಅಂತ ಇಲ್ಲಿಗೆ ಬಂದಿದ್ದೇವೆ. ಇಲ್ಲೇ ಇದ್ದಾನೆ. ಇಲ್ಲೇ? ಹೌದು. ನೀನು ಹಿರಿಯವಳಲ್ವಾ? ಈ ತೊಡೆನೇ ಹೇಳು. ಎರಡನೇ ಹೇಳು ಈ ತೊಡೆ, ಮೂರನೇ ಅವಳು ಈ ಭುಜ, ನಾಲ್ಕನೇ ಅವಳು ಈ ಭುಜ. ಆಯ್ತಲ್ಲ, ಐದನೇ ಅವಳಿಗೆ ಸ್ಥಳವೇ ಇಲ್ಲ. ನೀನು ಆಗಲ್ಲ, ಸ್ಥಳ ಇಲ್ಲ ಅಂತ ಯೋಚನೆ ಮಾಡ್ಬೇಡ. ಮುದ್ದೆ ಇಲ್ಲಿ ಕೂತ್ಕೊಂಡು ಈ ಕೋಡ್ ಇಟ್ಕೊಂಡ್ರೆ ಆಯ್ತು. ಇಲ್ಲ ಇಲ್ಲ, ನಿನ್ನ ತಲೆಯಲ್ಲಿ ಕೂತ್ಕೊಳ್ಳುವುದಾ? ತಲೆ ಮೇಲೆ ಕೂತ್ಕೊಳ್ಳುದು. ನಿಮ್ಮ ಜಾತಿಗೆ ಒಂದು ಗುಣ ಸ್ವಭಾವ ಉಂಟು. ಹಸಿರು ಕಂಡಾಗ ಗಬ ಗಬ ಗಬಮೆಂದು ಹೊಟ್ಟೆ ತುಂಬಿಸಿಕೊಳ್ಳುವುದು. ಎಲ್ಲಿಯಾದ್ರೂ ಬೇಲಿ ಆಚೆ ಹಸಿರಿರುವುದು. ನೀನು ಹೊಟ್ಟೆ ತುಂಬಿಸಿಕೊಳ್ಳುವ ಬರದಲ್ಲಿ ಯಾವ್ದು ನೆನಪಿಲ್ಲದೆ ಬೇಲಿ ಹಾರುದು. ಬೇಲಿ ಹಾರುದು. ನೀನು ಬೇಲಿ ಹಾರುದು. ಇವಳು ಸಿಕ್ಕಿ ಬೀಳುದಾ? ಅಯ್ಯೋ, ಬೇಲಿ ಹಾರ್ತೇನೆ. ಇತ್ತೀಚೆ ಬೇಲಿ ಹಾರುವ ಅಭ್ಯಾಸ ಬಿಟ್ಟಿದ್ದೇವೆ. ನೀನು ಬಹಳ ಬೇಲಿ ಹಾರ್ತಿ ಅಂತಲೇ ನಿನ್ನ ಕೊಳ್ಳಿಗೆ ಗಂಟೆ ಕಟ್ಟಿದ್ದಿರ್ಬೇಕು. ಕುಂಟೆ ಸುದ್ದಿ ಹೇಳ್ಬೇಡ, ಗಂಟೆ ಸುದ್ದಿ ಹೇಳ್ತೇವೆ. ಬಹಳ ಬುದ್ಧಿವಂತ ಇವ. ನಾವು ತಿಳ್ಕೊಂಡ ಹಾಗಲ್ಲ. ಕಿರಿಯರಾದವಳನ್ನು ಏರು ತಲೆ ಅಂತ ಹೇಳಿದ. ಎಲ್ಲಿಯಾದ್ರೂ ಮೊದಲಿಗೆ ಬಾ ದೇವರೀತಿ ಏರು ನನ್ನ ತಲೆ ಅಂತ ಹೇಳಿದ್ರೆ ನಾನು ಆಲೋಚನೆ ಮಾಡ್ತಿದ್ದನ. ಪಕ್ಕನೆ ಹೋಗಿ ಚಾಕನೆ ಇವನು ನೆತ್ತಿ ಏರಿ ಕುಳಿತುಕೊಂಡು ಬಿಡ್ತಿದ್ದೆ. ಆಗ ಈ ನಂದಿಯ ಪರಿಸ್ಥಿತಿ ಏನಾಗುತ್ತಿತ್ತು? ನಂದಿ ಹಪ್ಪಳ ಆಗಿ ಬಿಡ್ತಿದ್ದ. ನಾಳೆಯಿಂದ ಒಳ್ಳೆ ಪ್ರಚಾರ, ನಂದಿ ಹಪ್ಪಳ 25ಕ್ಕೆ 75, 75ಕ್ಕೆ 20. ಎಲ್ಲೋದ್ರೂ ಒಂದು ವ್ಯಾಪಾರ ಒಂದು ಬಿಡುವುದಿಲ್ಲಲ್ಲ. ನೀನೇ ನಂದಿ, ನಮ್ಮ ಐವರನ್ನು ಮದುವೆ ಆಗುವಂತಹ ಗಂಡು ಇಲ್ಲಿದ್ದಾನೆ ಅಂತ
ಹೇಳಿದ್ರೆ ಅದು ನೀನು ಎಂದಲ್ಲ, ಶಿವನ ಮಗನಾದಂತಹ ಸುಬ್ರಹ್ಮಣ್ಯನನ್ನು ಮದುವೆ ಆಗುವ ಬಯಕೆಯಿಂದ ನಾವು ಇಷ್ಟು ದೂರ ಬಂದವರಿದ್ದೇವೆ. ಆ ಕಾರಣಕ್ಕೆ ಕೈಲಾಸಕ್ಕೆ ಏನು ಹೊರಟೆ ನಮ್ಮನ್ನು ತಡೆಯುತ್ತಾ ಇದ್ದಿ, ಸರಿದು ನಿಲ್ಲು ಮುಂದುವರೆದು ಮಕ್ಕಳೇ. ಸುಬ್ರಹ್ಮಣ್ಯನನ್ನು ಮದುವೆ ಆಗಬೇಕು ಎಂಬ ಆಸೆನಿಟ್ಟುಕೊಂಡು ಇಲ್ಲಿವರೆಗೆ ಬಂದವರು. ನಿಮ್ಮ ಬಯಕೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆಧಾರ ಏನು ಮಾಡೋಣ ಹೇಳಿ, ಇಲ್ಲಿಂದ ಮುಂದೆ ಹೋಗ್ಬೇಕು ಅಂತ ಆದ್ರೆ ಕ್ಷೇತ್ರ ನಿಬಂಧನ ಇದೆ ಮಕ್ಕಳೇ. ಕಾಮ ಕ್ರೋಧ ಲೋಭ ಮೋಹ ಮತ ಮತ್ತರ ಎಂಬಿ ಅರಿಷಡ್ವರ್ಗವನ್ನ ತ್ಯಜಿಸಿದಂತವರು. ಅದನ್ನು ತ್ಯಜಿಸಿದವರು ಇದ್ದವರೇ. ಯಾರವರು? ಸದಾ ಲೋಕ ಕಲ್ಯಾಣಕ್ಕಾಗಿ ತಪಸ್ಸನ್ನು ಆಚರಿಸುವಂತಹ ಮುನಿಗಳಿಗೆ ಇಲ್ಲಿ ಮುಕ್ತ ಪ್ರವೇಶ ಮಕ್ಕಳೇ. ಆಮೇಲೆ ಅಷ್ಟೇ ಅಲ್ಲ, ನಾರದ್ರು ಎಷ್ಟೊತ್ತಿ ಬೇಕಾದ್ರೂ ಬಂದು ಹೋಗ್ಬೋದು. ನಂತರ ದೇವತೆಗಳು, ನಂತರದಲ್ಲಿ ಯಕ್ಷರ ಗರುಡರ ಕಿನ್ನರ ಕೆಂಪುರಚರ ಊರಾಗರು. ನಮಗೆ ಹಾಜರಾತಿಲಿ ಹೆಸರಿದ್ರೆ ಆಯ್ತು, ನಾವು ಹೊರಡುವುದೇ. ಅಪೂರ್ವ ಹೋಗುದ. ಅಯ್ಯೋ ಹೇಳಿದ್ದೀನೆ ಅದು. ಉರಗರಿಗೂ ಶಿವನನ್ನು ಕಾಣುವಲ್ಲಿ ಮುಕ್ತ ಅವಕಾಶ ಉಂಟು ಅಂತ ಹೇಳುತ್ತಿ, ಆದ್ರೆ ಹೋಗುವ ನಮ್ಮನ್ನು ತಡೆಯುವುದು ಯಾಕೆ? ಏನು ಹಾಗೆಲ್ಲ ಬಿಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಕಾರಣ ಪ್ರದೋಷ ಕಾಲದಲ್ಲಿ ಮುಕ್ತ ಪ್ರವೇಶ. ಪ್ರದೋಷ ಕಾಲದಲ್ಲಿ ಮುಕ್ತ ಪ್ರವೇಶ ಎಲ್ಲರಿಗೂ ಶಿವನನ್ನು ಕಾಣುವಲ್ಲಿ ಮುಕ್ತ ಅವಕಾಶ ಉಂಟು. ಈ ಪ್ರದೋಷ ಕಾಲ ಯಾವಾಗ ಬರ್ತದೆ? ತ್ರಯೋದಶಿಯ ಸಂಧ್ಯಾ ಕಾಲದಲ್ಲಿ ಬರುವುದೇ ಪ್ರದೋಷ ಕಾಲ. ತ್ರಯೋದಶಿಯ ಸಂಧ್ಯಾ ಕಾಲದ ಪ್ರದೋಷ ಶಿವನಿಗೆ ಶ್ರೇಷ್ಠವಾದದ್ದು, ಪ್ರಿಯವಾದದ್ದು. ಆವತ್ತು ಅವರನ್ನು ಕಂಡ್ರೆ ಅವನ ಅನುಗ್ರಹಕ್ಕೆ ಪಾತ್ರರಾಗುವುದಕ್ಕೆ ಸಾಧ್ಯ. ಹೌದು ಮಕ್ಕಳೇ. ಇವತ್ತು ಯಾವ ತಿಥಿ? ಇವತ್ತು ದಶಮಿ. ದಶಮಿ. ಇನ್ನು ತ್ರಯೋದಶಿಯನ್ನು ಕಾಣ್ಲಿಕ್ಕೆ ಎಷ್ಟು ದಿವಸ? 3 ದಿನ. 3 ದಿವಸದವರೆಗೆ ನಾವು ಶಿವನನ್ನು ನೋಡುವಲ್ಲಿ ಕಾಯ್ಬೇಕು. ನೀವು 3 ದಿನ ಇಲ್ಲಿ ಇರ್ಲೇಬೇಕು, ಹಾಗೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ. 3 ದಿವಸ 3 ದಿನ ಇರ್ಲೇಬೇಕು. ಸೇರಿ. ಹೌದು. ನಮಗೆ ಇವತ್ತು 1 ದಿವಸವೇ ಬಂದು ಮುಟ್ಕೊಳ್ಳಿಕ್ಕೆ ಕಷ್ಟ ಆಗಿದೆ. ಹೌದು. ನಾಳೆ ನಮ್ಮ ರಥ ಮೇಲೆ ಇರುತ್ತದೋ ಎಷ್ಟು ಕಷ್ಟ ಅಂತದ್ದು ನಮಗೂ ಗೊತ್ತಿಲ್ಲ. ಇಲ್ಲ ತೊಂದ್ರೆ ಇಲ್ಲ, ಏರಿ ಇರ್ತದೆ ಅದು. ಆದ್ರೆ ನಾನು ಇಲ್ಲಿ ಗಮನಿಸುದು, ಇವರೆಲ್ಲ ಯಾರು ಗೊತ್ತಿದ್ಯಾ? ಎಲ್ಲ ದೇವರನ್ನು ನೋಡ್ಬೇಕೆಂಬ ಕಾರಣದಿಂದಲೇ ಬಂದವರು. ದೇವರು ಬರುವವರೆಗೆ, ದೇವ್ರು ಬಂದ್ರೆ ಹೋಗುವುದೇ ಅಲ್ಲ ಯಾರು. ದೇವರು ಬರುವವರೆಗೆ ಇವರು ಇರ್ತಾರ. ಕೆಲವರೆಲ್ಲ ಹೋಗಿ ಆಯ್ತು, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ನಿನ್ನ ಮಾತು ನಾನು ಒಪ್ಪುವುದಿಲ್ಲ. ಇವರೆಲ್ಲ ಬಂದದ್ದು ಯಾಕೆ ಕೇಳು. ಯಾಕೆ? ಯಾರೋ ಪುಣ್ಯಾತ್ಮರಿಗೆ ಇವತ್ತು ಒಂದು ದೇವರ ಸೇವೆ ಈ ಪುಣ್ಯ ಸ್ಥಳದಲ್ಲಿ ಮಾಡುವ ಅವಕಾಶ ಲಭ್ಯವಾದದ್ದರಿಂದ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಇವರ ಮನೆ ಬಾಗಿಲಿಗೆಲ್ಲ ಹೋಗಿ ಕರೆದಿದ್ದಾರೆ. ದೇವರ ಸೇವೆ ನಾವು ಮಾಡ್ತೇವೆ, ಆ ಪುಣ್ಯದಲ್ಲಿ ನಿಮಗೂ ಅವಕಾಶ ಸಿಕ್ಕಲಿ ಬನ್ನಿ ಅಂತ ಅವರು ಅಷ್ಟೇ ಎಲ್ಲ ಕರೆದಿದ್ದಾರೆ. ಒಂದು ಗಳಿಗೆ ಮುಖ ತೋರಿಸಿ ಬರುವ ಅಂತ ಬಂದಿದ್ದಾರೆ. ಹೌದು. ಮುಖ ತೋರಿಸಿ ಕೆಲವರೆಲ್ಲ ಹೋಗಿ ಆಯ್ತು, ತೊಂದ್ರೆ ಇಲ್ಲ. ಇನ್ನು ಸ್ವಲ್ಪ ಹೊತ್ತಿಗೆ ಬಂದು ನೋಡು, ಇದರಲ್ಲಿ ಕೆಲವರು ಮನೆ ಸೇರಿ ಆಗುತ್ತದೆ. ದಯವಿಟ್ಟು ಯಾರು ಹೋಗುದು. ಅದೇ ನಮ್ಮ ಪರಿಸ್ಥಿತಿ ನೋಡು. ಏನು? ದೇವರು ಬಾರದೆ ನಾವೇ ಸ್ಥಳ ಬಿಡ್ಲಿಕ್ಕೆ ಉಂಟೇನಾ? ಅಯ್ಯೋ, ದೇವ್ರ ಸೇವೆ ನಿಷ್ಠೆಯಿಂದ ಕೆಲಸ ಮಾಡ್ಬೇಕು. ಇವರೆಲ್ಲ ಎದ್ದು ಹೋದ್ರೆ ನಮಗೂ ಇಲ್ಲಿ ಇರ್ಲಿಕ್ಕೆ ಕಷ್ಟ ಆಗುತ್ತದೆ. ಹೌದು. ಅದಕ್ಕೇನು ಮಾಡುವ? ಕೈ ಮುಗ್ದು ಬೇಡ್ಕೊಳ್ಳುವ. ದಯವಿಟ್ಟು ಹಿಂದೆ ಎಷ್ಟು ಜನ ಇದ್ದೀರೋ ಮುಂದೆ ಬಂದು ಕೂತ್ಕೊಂಡ್ರೆ ಬಹಳ ಅನುಕೂಲ ಆಗ್ತದೆ ನಮ್ಗೆ. ಮುಂದೆ ಬಂದು ಕೂತ್ಕೊಳ್ಬೇಕು. ಹೌದು. ನಾಳೆಗೂ ಉಂಟಲ್ಲ, ಈಗ ಎದ್ದು ಹೋಗುವ ಅಂತ ಖಂಡಿತ ಹೇಳ್ಬೇಡಿ. ನಾಳೆ ಬರುವವರು ಆಗಾಗ ಇಲ್ಲಿ ನಿಮ್ಗೆ ಸಿಗ್ತಾರೆ. ಇನ್ನು ಬರುವವರು ಎಷ್ಟು ಮಂದಿ ಇದ್ದಾರೋ ಗೊತ್ತಿಲ್ಲ. ನಾಳೆಗೆ ಇಲ್ಲಿ ಬರುವವರು ಯಾವಾಗ್ಲೂ ಇವರಿಗೆ ಸಿಗ್ತಾರೆ. ಅದು ನಾವು ಸಿಗ್ತೇವ. ನಾವು ಅಪರೂಪಕ್ಕೆ ಬರುವವರು, ನಮ್ಮ ಜೊತೆ ನೀವು ಇದ್ದೇ ಇರ್ಬೇಕು. ಇವರನ್ನ ನೋಡಿ ನಂದಿಕೇಶ ಅವರ ಜೊತೆಯಲ್ಲಿ ಇರಬೇಕು ಅಂತ ಹೇಳ್ತಿ. ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊ. ಈಶಗಿರಿಜೆಯರನ್ನು ನೋಡುವ ಆಸೆಯಿಂದ ಬಂದಂತಹ ನಮ್ಮನ್ನು ತಡಿಬೇಡ. ವಿಧೇಯತೆಯಿಂದ ಕೇಳ್ತಾ ಇದ್ದೇವೆ, ಶಿವನನ್ನು ಕಾಣುವುದಕ್ಕೆ
ಸರ್ವಕೋಪಿಪನು. ಶಂಕರನ ಕೋಪಕ್ಕೆ ನಾನು ತುತ್ತಾಗಬೇಕಾಗ್ತದೆ. ಆ ಕಾರಣದಿಂದ ಬಿಡುಗಿಲ್ಲ. ಬಿಟ್ಟ ಸ್ಥಳ ಇದೆಯಲ್ಲ, ಇಲ್ಲಿ ಕುಳ್ಕೊಂಡು ಸ್ಥಳ ಭರ್ತಿ ಮಾಡಿ ನಾವು ಇಲ್ಲಿ ಕೂತ್ಕೊಳ್ಬೇಕು. ಇಲ್ಲೇ ಕೂತ್ಕೊಳ್ಬೇಕು. ನಾನು ಇಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತೇನೆ. ನಾವು ಇಷ್ಟು ಹೊತ್ತಿನವರೆಗೆ ನಿನಗೆ ಗೌರವ ಕೊಟ್ಟದ್ದು ಯಾಕೆ ಗೊತ್ತಾಯ್ತಾ? ಯಾಕೆ? ನೀನು ದೇವರನ್ನು ಹೊತ್ತು ತಿರುಗುವವ. ನಾವು ಕ್ಷೇತ್ರದಲ್ಲಿರುವವರು ಗೊತ್ತಾಯ್ತಾ? ಸಹಾಯಕ ಇಲ್ಲದೆ ಒದ್ದಾಡ್ತಾ ಇದ್ದಿ ಅಂತ ನಮ್ಗೆ ಗೊತ್ತು. ಆದ್ರಿಂದ ಗೌರವ ಕೊಟ್ಟಿದ್ದೇವೆ. ನೀನು ದೊಡ್ಡಸ್ತಿಗೆ ತೋರಿಸಿದ್ರೆ ಏನ್ ಮಾಡ್ತೀರಾ? ನಂದಿಯ ಮಾತನ್ನ ಧಿಕ್ಕರಿಸಿ ಹೆಜ್ಜೆ ಮುಂದಿಟ್ಟದೆ ಹೌದು ಅಂತ ಆದ್ರೆ ನಂದಿ ಆಗೋದಿಲ್ಲ. ನನ್ನ ಎಡಗಾಲದ ನಿಮ್ಮ ಹೆಡೆಯನ್ನು ಇದೇ ಕೋಡಿನ ಹಿರಿದು ಪರಮ ಪವಿತ್ರವಾಗಿರುವಂತ ಕೈಲಾಸ ಕ್ಷೇತ್ರದಲ್ಲಿ ಇದ್ದವ ನಮ್ಮ ಮೇಲೆ ಈ ರೀತಿ ದುಷ್ಟವಾಗಿ ಪ್ರವೃತ್ತಿಯನ್ನು ಬೆಳೆಸ್ತಾ ಇದೆಯಾ? ಅದು ಅಷ್ಟೇ ಅಲ್ಲದೆ ಈ ರೀತಿಯಾಗಿ ವಿಮರ್ಶಿಸಿದ ನಿನ್ನನ್ನು ಬಿಡ್ತೇವೆ ಅಂತ ಭಾವಿಸಿ ಜನ್ಮವ ಎನ್ನುತ್ತ ಬಾಳೆವು ನೀನು ನಂದಿ ಅಲ್ಲ, ಕಾಡ ಹಂದಿ. ಹೊಂದಿಯಾಗಿ ಇಷ್ಟೊತ್ತಿ ಒಬ್ಬೊಬ್ಬರನ್ನ ಇಡ್ತಿರ್ಲಿಲ್ಲ. ಹೀಗಿದ್ದ ಪರಮ ಪವಿತ್ರವಾದ ಕೈಲಾಸಗಿರಿ ಮೂಲದಲ್ಲಿ ಇದ್ದು ಹಸುರಂತ ವರ್ತಿಸುತ್ತಾ ಇದ್ದೀಯಾ? ಏನ್ ಮಾಡ್ತಿರ್ಬೇಕಲ್ವಾ? ಇನ್ನೊಂದು ನಿರ್ಲಕ್ಷ್ಯ ಆಗಿರಲ್ಲ. ಇರ್ಬೇಕಾದ ತಡೆಯಲ್ಲಿ ಗೊತ್ತಾ? ಭೂಲೋಕದಲ್ಲಿ ಹೆಂಡವನ್ನು ಕುಡಿದು ಗಂಡವನ್ನು ತಿಂದು ಗಂಡ ಗಂಡವರ ಮಣ್ಣ ದುರ್ಷ ರಕಸನಾಗಿಯೇ ಹೆಣ್ಣು ಮಕ್ಕಳೇ, ಕಾಮುಕರೇ, ನೀವೇ ಕಾಮುಕರು. ನಿನಗೇನು ಹುಲ್ಲು ತಿಂದು ನೀರು ಕುಡಿಯುವ ನಿನಗೇನು ಗೊತ್ತು ಕಾಮ ಪ್ರೇಮದ ವ್ಯತ್ಯಾಸ? ಕಾಮ ಪ್ರೇಮ ಯಾವುದು ವ್ಯತ್ಯಾಸ ತಿಳ್ಕೊಂಡಿಲ್ಲ ಎಂಬ ಹಾಗೆ ತಿಳಿದಿದ್ದೀರಾ? ನಿಮ್ಮಂತಹ ಕೆಟ್ಟ ನಾಗಗಳು ಹೇಗಾಯ್ತು? ಆ ಜಾಗ ಈ ಜಾಗ ಅಂತಲ್ಲ, ಅವ್ರ ಮನೆ ಇವ್ರ ಮನೆ ಅಂತಲ್ಲ, ಯಾರ ಮನೆ ಬೇಕಾದ್ರೂ ಹೋಗ್ತೀರ ನೀವು. ಕೆಟ್ಟ ನಾಗಗಳೇ, ಒಳ್ಳೆಯವರು ಕೊಟ್ಟಿದ್ದೀರ ನನ್ನ ಪಾಲಿಗೆ ಶಾಪು. ಅನುಭವಿಸು. ಭೂಲೋಕದಲ್ಲಿ ರಕ್ಕಸನಾಗಿ ಹುಟ್ಟಬೇಕು, ಗಂಡ ಕುಡಿಬೇಕು, ಕಂಡ ತಿನ್ನಬೇಕು, ಕಂಡವರ ಮಂಡೆ ಹೊಡಿಬೇಕು. ಶಾಪ ಶಾಪ ಶಾಪಕ್ಕೆ ಪ್ರತಿಶಾಪ. ಐವರೊಂದಾಗಿರಬೇಕು. ಸುಬ್ರಹ್ಮಣ್ಯನನ್ನ ಮದುವೆ ಆಗಬೇಕು. ಇಂದಿನಿಂದ ಮೊದಲುಗೊಂಡು ನೀವು ಐವರು ಬೇರೆ ಬೇರೆಯಾಗಿ ಬಿದ್ದೀರಿ. ಸುಬ್ರಹ್ಮಣ್ಯನನ್ನ ಮದುವೆ ಆಗುವಂತ ಆಸೆ ಹೋಗಲಿ, ಹೋಗಲಿ, ನಾಗಕನ್ಯೆಯರು ನಂದಿಯಾಳ್ಯಾಪತಿ ಸುಂದರಿಯರು ನಂದಿಯಾಳ್ಯಾಪತಿ ಸುಂದರಿಯರು
ಬಾರಿ ಮುಂದೇನೋ ಗತಿಯೆಂದು ಕಂದ ಬಾರಿಯ ಪಾದ ನೆನೆದೋ ನಂದಿಯ ಶಾಪವಾಕ್ಯವನ್ನು ಆಲಿಸಿದಾಗ ಭಯವೇ ಆಗುತ್ತಲಿದೆ. ನಂದಿಯ ಶಾಪವು ನಮ್ಮ ಬದುಕಿನಲ್ಲಿ ಫಲಿತವಾಯಿತು ಅಂತಾದ್ರೆ ಮುಂದೇನು ಗತಿ ನಮ್ಮ ಬದುಕಿಗೆ? ಅಂತಹ ದುಸ್ಥಿತಿ ನಮ್ಮನ್ನು ಬಾಧಿಸಕೂಡದು ಎನ್ನುವಲ್ಲಿಗೆ ನಾವು ಹರನನ್ನು ಕಾಣುವುದು ಅನಿವಾರ್ಯ. ಇಲ್ಲಿಯೇ ಕುಳಿತು ಹರ ಗಿರಿಜೆಯನ್ನು ಒಂದೇ ಮನದಿಂದ ಧ್ಯಾನಿಸುವ. ಹರ ಗಿರಿಜೆಯರು ಮೈದೋರಿ ಅಡಿಗೆರಗಿದವರ ಹಿಡಿದೆ ಕರುಣಾಳು ನುಡಿರಡಸಿಯ ಕಯೇನೋ. ಹೆಣ್ಣು ಮಕ್ಕಳೇ, ಧಾರಾಕಾರವಾಗಿ ಕಣ್ಣೀರನ್ನ ಸುರಿಸುತ್ತಾ ಈ ಕೈಲಾಸ ಗಿರಿಮೂಲನೇ ನಮ್ಮನ್ನೇ ಧ್ಯಾನಿಸ್ತಾ ಈ ರೀತಿಯಲ್ಲಿ ಕಣ್ಣೀರು ಸುರಿಸ್ತೀರಿ ಅಂತ ಆದ್ರೆ ನೀವ್ಯಾರು? ಯಾಕಿನವರಿಗೆ ಬಂದಿದ್ದೀರಿ? ನನ್ನಿಂದ ಏನಾಗ್ಬೇಕು ಹೇಳ್ತೀರ ಮಕ್ಕಳೇ? ವರಡ ನಿನ್ನ ವರದಿಂದ ಪಡೆದು ಜನ್ಮದ ವರಡ ನಿನ್ನ ವರದಿಂದ ಪಡೆದು ಜನ್ಮದ ಗುಹನೊಡನೆ ಲಗ್ನದ ಆಸೆಯಿಂದ ಗುಹನೊಡನೆ ಲಗ್ನದ ಆಸೆಯಿಂದ ಬಂದಿರ ಶಪಿಸಿದ ನಂದಿಯೋ ನಮಗೆ ಬಂದಿರೇ ಶಪಿಸಿದ ನಂದಿಯೋ ನಮಗೆ ಇನ್ಮುಂದೇನೋ ಗತಿ ಬೇಡೋ ಹರನೇ. ದೇವ ಶಂಕರ, ನಿನ್ನ ಪಾದ ಮೂಲದಲ್ಲಿ ಬಿದ್ದು ಕಂಬನಿ ಮಿಡಿಯುವಂತ ಈ ಕನ್ಯೆಯರು ಅನ್ಯರಲ್ಲ ದೇವ. ಯಾರು ನೀವು? ನಿನ್ನ ಭಕ್ತನಾಗಿರುವಂತಹ ಶಂಖಚೂಡನ 5 ಮಂದಿ ಹೆಣ್ಣು ಮಕ್ಕಳು ನಾವು. ನಮ್ಮ ಅಪ್ಪನ ಹಿರಿದಾದಂತ ಒಂದು ಆಸೆ ಇದ್ದಿತ್ತು. ನಿನ್ನ ಮಗನಾಗಿರುವಂತಹ ಕುಮಾರಸ್ವಾಮಿಗೆ ನಮ್ಮ 5 ಕೊಟ್ಟು ಮದುವೆ ಮಾಡಿಸಬೇಕು ಎನ್ನುವುದಾಗಿ ಆ ಆಸೆಯನ್ನು ಈಡೇರಿಸುವುದಕ್ಕಾಗಿ ಇಲ್ಲಿಯವರೆಗೆ ಬಂದ್ರೆ ದ್ವಾರದಲ್ಲಿ ನಂದಿ ನಮ್ಮನ್ನು ತಡೆದುದಲ್ಲದೆ ಮಾತಿಗೆ ಮಾತು ಬೆಳೆಯಿತು. ಸರಸದ ಮಾತು ಎನ್ನುವುದು ವಿರಶಕ್ಕೆ ಮುಟ್ಟಿತು. ಕುಪಿತಗೊಂಡಿರುವಂತಹ ನಂದಿ ನಮ್ಮ 5 ಶಪಿಸಿದ್ದಾನೆ. ದೇವರೇ, ಭೂಲೋಕದಲ್ಲಿ ಬೇರೆ ಬೇರೆಯಾಗಿ ಬಿದ್ದಿರಿ ಎನ್ನುವ ಹಾಗೆ ಶಪಿಸಿದವ ನಿನ್ನ ಭಕ್ತಿಯ ನಂದಿಯಲ್ಲವೇ? ಅವನು ಕೊಟ್ಟಿರುವಂತಹ ಶಾಪಕ್ಕೆ ವಿಮೋಚನೆಯ ಮಾರ್ಗ ನೀನೇ ಕರುಣಿಸಬೇಕು ತಂದೆ. ಮೃತ ನಂದಿ ಸಮರ್ಥನಾಗಿ ನೃತ್ಯ ನಂದಿ ಸಮರ್ಥನಾಗಿ ವ್ಯರ್ಥವಾಗದು ಶಾಪ ಉಭಯರ ವ್ಯರ್ಥವಾಗದು ಶಾಪ ಉಭಯರ ನಿತ್ಯ ನೆಲೆಸಿರಿ ಸುಬ್ರಹ್ಮಣ್ಯನ ಬಳಿಯೋ ಬೇರೆ ನಿತ್ಯ ನೆಲೆಸಿರಿ ಸುಬ್ರಹ್ಮಣ್ಯನ ಬಳಿಯೋ ಬೇರೆ ಎದ್ದೇಳಿ ಮಕ್ಕಳೇ, ಕಣ್ಣೀರನ್ನ ಒರೆಸಿಕೊಳ್ಳಿ. ಪ್ರತಿಯೊಂದಿಗೂ ಸಮರ್ಥನಾಗಿದ್ದಾನೆ. ಅವ ಕೊಟ್ಟಂತಹ ಶಾಪವನ್ನ ಮೀರುವುದಕ್ಕೆ ಅಸಾಧ್ಯ. ಅದನ್ನ ನೀವು ಅನುಭವಿಸಲೇಬೇಕು. ಬೇರೆ ಬೇರೆಯಾಗಿ ಬಿದ್ದಿರಲೇಬೇಕು ಮಕ್ಕಳೇ. ಸುಬ್ರಹ್ಮಣ್ಯನನ್ನ ಮದುವೆ ಆಗಬೇಕೆನ್ನುವಂತ ಆಸೆ ಹೊತ್ತು ಬಂದವರು ನೀವು. ಮದುವೆ ಆಗುವುದಕ್ಕೆ ಅಸಾಧ್ಯ. ಯಾಕಿದ್ರೆ ಅವ ಬ್ರಹ್ಮಚಾರಿ. ಹಾಗೆಯೇ ನೀವು ಬಿದ್ದಂತಹ ಸ್ಥಳ ಸುಬ್ರಹ್ಮಣ್ಯನ ಸಾನ್ನಿಧ್ಯವಾಗ್ತದೆ ಮಕ್ಕಳೇ. ಸುಬ್ರಹ್ಮಣ್ಯನ ಮದುವೆವಂತ ಯೋಗ ಭಾಗ್ಯ ನಮ್ಮ ಪಾಲಿಗೆ ಇಲ್ಲದಿದ್ರು ಕೂಡ ಅವನ ಸೇವೆ ಮಾಡಿಕೊಂಡು ಬರುವಂತ ಯೋಗ ಭಾಗ್ಯ ಮಾತ್ರ ನಿಮ್ಮ ಪಾಲಿಗುಂಟು. ಸಾಂಗತ್ಯಕ್ಕಿಂತಲೂ ಸಾನ್ನಿಧ್ಯವೇ ದೊಡ್ಡದು. ಹೌದು. ಸುಬ್ರಹ್ಮಣ್ಯ ಸ್ವಾಮಿಯ ಸಾನ್ನಿಧ್ಯದಿಂದ ಕಣ್ಣೀರಾದಂತಹ ನಮ್ಮ ಬದುಕು ಸಾರ್ಥಕವಾಗುತ್ತದೆ ಎನ್ನುವುದು ನಿನ್ನ ಅನುಗ್ರಹವಾದ್ರೆ ತಂದೆ ಧನ್ಯರಾದ ಮಕ್ಕಳೇ ಹೇಳಿ. ಅಮ್ಮ, ಜಗದೀಶ್ವರಿ, ಪ್ರಪಂಚದ ಎಲ್ಲ ತಾಯಂದಿರಿಗೂ ನೀನು ತಾಯಿ. ಆ ಕಾರಣಕ್ಕೆ ಲೋಕ ಎಲ್ಲವೂ ನಿನ್ನನ್ನು ಮಹಾತಾಯಿ ಎಂದು ಕೊಂಡಾಡುತ್ತದಮ್ಮ. ಏನಮ್ಮ
ನಿನ್ನ ಕರುಣೆ ಪ್ರೀತಿ ವಾತ್ಸಲ್ಯದ ಹಚ್ಚಿನಿಂದ ನಾವೈವರು ಹೊರತಾಗಿ ಹೋದೆವ. ಕನ್ಯರಾದಂತಹ ನಮ್ಮ ಕಣ್ಣೀರನ್ನು ಕಂಡು ಕನಿಕರಿಸದೆ ನಮ್ಮನ್ನು ಹರಸದೆ ಯಾಕಮ್ಮ ಮೌನವಾಗಿದ್ದಿ? ಹೇಳಿ ಹೇಳಿ ಮತ್ತೆ ಪಾರ್ವತಿ ನುಡಿದಳು, ಮತ್ತೆ ಪಾರ್ವತಿ ನುಡಿದಳು, ಅಳಲದಿರಿ ಮಕ್ಕಳೇ ಅಳಲದಿರಿ. ಇತ್ತಬೇನೋ ನಿಮ್ಮೊಡನೆ ಸರ್ವದ ನಾನಾ ಇತ್ತಬೇನೋ ನಿಮ್ಮೊಡನೆ ಸರ್ವದ. ಭಕ್ತರನ್ನು ಪೊರೆಯುತ್ತ ಇಷ್ಟಾರ್ಥಗಳ ಕರುಣಿಸುತ್ತ ಮನದಿಷ್ಟಾರ್ಥಗಳ ಕರುಣಿಸುತ್ತ ಆ ಆ ದುಃಖಿಸಬೇಡಿ ಮಕ್ಕಳೇ, ಸಮಾಧಾನ ಮಾಡಿಕೊಳ್ಳಿ. ನಿಮ್ಮಿ ಕಣ್ಣೀರನ್ನ ಕಂಡಾಗ ಕಟುಕನ ಹೃದಯವಾದ್ರೂ ಕರಗಬೇಕು. ಕಾಠಿಣ್ಯವಾದದ್ದು ವಜ್ರ, ವಜ್ರವೂ ಕೂಡ ಕರಗಿ ನೀರಾಗಬೇಕು. ಆ ರೀತಿ ದುಃಖಿಸ್ತಾ ಇದ್ದೀರಾ. ಕಾರಣ ಜೀವಿತದಲ್ಲಿ ಶಾಪ ಬಂತೆನ್ನೋ ಹಾಗೆ. ಮಕ್ಕಳೇ, ಕೆಲವೊಮ್ಮೆ ಶಾಪ ವರವಾಗ್ತದೆ, ವರ ಶಾಪವಾಗ್ತದೆ. ಶಾಪ ವರವಾದದ್ದುಂಟ ತಾಯಿ? ಆದದ್ದುಂಟಲ್ಲ. ಯಾರಿಗಮ್ಮ? ದಕ್ಷ ಬ್ರಹ್ಮನ ಮಕ್ಕಳಿಗೆ ನಾರದ ವಿರಕ್ತಿ ಮಾರ್ಗವನ್ನು ಸೂಚಿಸಿದ ಕಾರಣ ದಕ್ಷ ಬ್ರಹ್ಮ ನಾರದನಿಗೆ ನಿಂತಲ್ಲಿ ನಿಲ್ಲದೆ ಹೋಗೆನ್ನುವಾಗೆ ಶಾಪವನ್ನ ಕೊಟ್ಟ. ಅದೇ ಶಾಪವನ್ನ ಮೂರು ಮೂರ್ತಿಗಳ ಅನುಗ್ರಹದಿಂದಾಗಿ ವರವನ್ನಾಗಿಸಿಕೊಂಡು ಇವತ್ತು ಲೋಕ ಕಲ್ಯಾಣಕ್ಕಾಗಿ ದುಡಿಯುತ್ತಿದ್ದಾನೆ. ಇನ್ನು ವರ ಕೊಟ್ಟದ್ದು ಶಾಪವಾದದ್ದು ಅದು ನಮ್ಮ ಕೈಲಾಸದಲ್ಲಿ. ಮಗನಾಂತ ಭಸ್ಮಾಸುರನ ಹಸ್ತಕ್ಕೆ ಅನಲವನ್ನ ಅನುಗ್ರಹಿಸಿದವರು ನಮ್ಮವರು. ಅದನ್ನು ಪಡೆದುಕೊಂಡಂತ ಆತ ಸಾಧು ಸಜ್ಜನರ ಪೀಡಿಸಿದ ಬ್ರಾಹ್ಮಣರಿಗೆ ಹಿಂಸೆ ಕೊಟ್ಟ. ಕೊನೆಗೊಂದು ದಿನ ತನ್ನ ಸಿರದ ಮೇಲೆ ತಾನೇ ಕೈ ಇರಿಸಿಕೊಂಡಾಗ ಸುಟ್ಟು ಭಸ್ಮವಾಗಿ ಹೋದ. ಅಂದ್ರೆ ಅವನಿಗೆ ಕೊಟ್ಟಂತ ವರ ಎನ್ನುವುದು ಅಲ್ಲಿಗೆ ಶಾಪವಾಗಿ ಪರಿಣಮಿಸಿತು. ಅಮ್ಮ, ಓ, ನಮಗೆ ಶಾಪ ಬಂದಿದೆಯಲ್ಲ ತಾಯಿ? ನಿಮಗೆ ಬಂದಂತ ಈ ಶಾಪ ಎನ್ನುವುದು ಮುಂದೊಂದು ದಿನ ವರವಾಗಬೇಕೆನ್ನುವುದೇ ನಮ್ಮ ಇಚ್ಛೆ ಮಕ್ಕಳೇ. ನಂದಿಯ ಶಾಪದಂತೆ ಭೂಲೋಕದಲ್ಲಿ ನೀವು ಬೇರೆ ಬೇರೆಯಾಗಿ ಇದ್ದಾಗ ನೀವು ಬಿದ್ದಂತ ಸ್ಥಳ ಎನ್ನುವುದು ಅದು ಸಾಮಾನ್ಯ ಸ್ಥಳವಾಗಿ ಉಳಿಯುವುದಿಲ್ಲ. ಅದು ಒಂದು ನಿಮ್ಮ ಹೆಸರಿನ ಕ್ಷೇತ್ರವಾಗ್ತದೆ. ದಿನನಿತ್ಯ ಸಾವಿರಾರು ಭಕ್ತಾದಿಗಳು ಬಂದು ತಮ್ಮ ಮನದ ಇಷ್ಟಾರ್ಥವನ್ನ ಈಡೇರಿಸಿಕೊಂಡು ಹೋಗುವಂತ ಶ್ರೀ ಕ್ಷೇತ್ರ ಪುಣ್ಯಕ್ಷೇತ್ರವಾಗ್ತದೆ ಮಕ್ಕಳೇ ಅದು. ಅಮ್ಮ, ಓ, ಪವಿತ್ರವಾದಂತಹ ನಾಗ ಸಾನ್ನಿಧ್ಯ, ಅಲ್ಲಿಗೆ ಹೋದ್ರೆ ನಮ್ಮ ಇಷ್ಟಾರ್ಥ ಈಡೇರುತ್ತದೆ ಎಂಬ ಅಭಿಲಾಷೆಯಿಂದ ಬಂದ ಭಕ್ತರನ್ನು ಅನುಗ್ರಹಿಸುವ ಚೈತನ್ಯ ಸಾಮಾನ್ಯರಾಗ ಕನ್ನಿಕೆಯರಾದ ನಮಗುಂಟೆ ತಾಯಿ. ಯೋಚಿಸಬೇಡಿ ಮಕ್ಕಳೇ, ಶಕ್ತಿಯ ಅಧಿದೇವತೆ ಆದಂತ ನಾನು ನೀವು ಬಿದ್ದಂತ ಪ್ರತಿಯೊಂದು ಸ್ಥಳದಲ್ಲಿಯೂ ಸ್ಥಳ ದೇವತೆಯಾಗಿ ನೆಲೆಗೊಳ್ಳಿಕ್ಕಿದ್ದೇನೆ. ಕಡಲಾಳದಲ್ಲಿ ಚಿಪ್ಪು ಇದ್ದ ಹಾಗೆ ಚಿಪ್ಪಿನಲ್ಲಿ ಮುತ್ತು ಇದ್ದ ಹಾಗೆ, ಭೂಲೋಕದ ವಾಡದಲ್ಲಿ ನೀವು ಇದ್ದಲ್ಲಿ ನಾನು, ಚಿಪ್ಪಿನಲ್ಲಿ ಮುತ್ತು ಇದ್ದ ಹಾಗೆ ಬಂಗಾರದ ಪುಷ್ಪಕ್ಕೆ ಪರಿಮಳ ಬಂದ ಹಾಗೆ ಶಕ್ತಿ ನನ್ನದ್ದು. ಯಾವತ್ತು ಬರುವಂತ ಕೀರ್ತಿ ಉರಗ ಕನ್ಯರ ಅಂತ ನಿಮ್ಮ ಪಾಲಿಗೆ ಮಕ್ಕಳೇ. ಜಯ 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 ಇಂದ್ರಿಯ ಸುಂದರ ವಿರಾಶೆಯ ಬಂದೈ ಬಂದರ ಕಡೆಯಲ್ ಎಂದರು ಗೋಪನೆಯ ಬಂದನು ನಂದೀಶ. ಶಂಕರ ರುಂಡಮಾಲ ಮೃತ್ಯುಂಜಯಾವು ಈಶ್ವರ ದೇವರೇ ವಂದಿಸಿಕೊಳ್ತಾ ಇದ್ದೇನೆ. ದೇವ ಎದ್ದೇಳು ದೇವ, ನಿನ್ನಪ್ಪಣೆಯಂತೆ ದ್ವಾರದಲ್ಲಿರುವಂತಹ ಸಂದರ್ಭ ಬಂದವರು 5 ಮಂದಿ ನಾಗಕನ್ಯರು ನಿಲ್ಲಿ ಎಂಬ ಹಾಗೆ ತಡೆದೆ ತತ್ಪರಿಣಾಮವಾಗಿ ನನ್ನ ಪಾಲಿಗೆ ಶಾಪ ಕೊಟ್ಟಿದ್ದಾರೆ ದೇವರೇ. ನಾನು ಭೂಲೋಕದಲ್ಲಿ ರಕ್ಕಸನಾಗಿ ಹುಟ್ಟಬೇಕಂತೆ, ಹೆಂಡ ಕುಡಿಬೇಕಂತೆ, ಕಂಡ ತಿನ್ಬೇಕಂತೆ, ಕಂಡವರ ಮಂಡೆ ಹೊಡಿಬೇಕಂತೆ, ಬೇಡದೆ ಅಂತ ಕೆಲಸ ಎಲ್ಲ ನಾನೇ ಮಾಡ್ಬೇಕಂತೆ. ದೇವ್ರೆ, ಶಾಪ ಬಂದಿದೆ ದೇವಾ, ಶಾಪ ಬಂದಿದೆ. ನಂದಿಕೇಶ್ವರ, ದೇವ್ರೆ, ತಪ್ಪು ಮಾಡಿದ್ಯಲ್ಲ, ತಪ್ಪು ಮಾಡಿದ ಶಿಕ್ಷೆಯನ್ನು ಅನುಭವಿಸಲೇಬೇಕಲ್ಲ. ಉಪ್ಪದಿಂದ ಮನೆಯಲ್ಲಿ ಕುಡಿಲೇಬೇಕು. ಹೌದು. ಶಾಪವಂತ ಹೌದು. ಮಾಡದಿ ಪಾರ್ವತಿ,
ನಾಗಕನ್ಯರಿಂದ ಶಾಪ ಬಿಡುವಂತ ನಂದಿಕೇಶ್ವರ ಶಾಪದ ವಿಮೋಚನೆ ಮಾರ್ಗವನ್ನು ಕೇಳ್ತಾ ಇದ್ದಾರೆ. ಸೂಚಿಸು ನೋಡೋಣ. ಆದಿತ್ತು ನಾನು ಹೇಳ್ತೇನೆ. ಗಿರಿಜೆಯುನ ಗುಣ ಗಿರಿಜೆಯುನ ಗುಣ ಸಹಜವು ತರಳೆಯರಿಗೆ ಸತತ ಸಹಜವು ತರಳೆಯರಿಗೆ ಸತತ ಅರಿಯಲು ಬಹುದಿ ಎಮ್ಮ ವಿಮತವನು ಅರಿಯಲು ಬಹುದಿ ಎಮ್ಮ ಭೀಮದವನು ಸರಿಯಲ್ಲ ಇದು ಸರಿಯಲ್ಲ ಸರಿಯಲ್ಲೆಂಬೆನೆ ತವ ಕರ್ತವ್ಯವೋ ಅರಿಯಲು ಬಹುದಿ ಎಮ್ಮ ಭೀಮದವನು ಸರಿಯಲ್ಲೆಂಬೆನೆ ತವ ಕರ್ತವ್ಯವೋ ಏನಾಯ್ತು ನಿನ್ನ ಸ್ಥಿತಿ? ಎಂತಹ ವಿಪರ್ಯಾಸ ತಾಯೇ. ಹಾ ನಿಮ್ಮ ಮಗ ನಾನು ಹಾ. ಶಾಪ ಬಂದಿದೆ. ಈ ಕಾರಣದಿಂದ ಗೋಳೋ ಎಂಬ ಹಾಗೆ ದುಃಖಿಸುತ್ತಾ ಇದ್ದೇನೆ. ವಿಷಯ ನಿಮ್ಮಲ್ಲಿ ತಿಳಿಸಿದಾಗ ನೀವು ನಗಾಡ್ತಾ ಇದ್ದೀರಲ್ಲಮ್ಮ. ಹೌದು. ಈ ನಗೆಯ ಬಗೆಯೇನಮ್ಮ? ಅರ್ಥವಾಗ್ಲಿಲ್ವೇ? ಇಲ್ಲ ಅಮ್ಮ. ಮಗು ಅಮ್ಮ. ನಿನ್ನ ಈ ದೀನ ಸ್ಥಿತಿಯನ್ನು ಕಂಡು ಹೀಯಾಳಿಸಿದ್ದಲ್ಲ ಮಗನೇ. ಮುಂದೊಂದು ದಿನ ಹೀಗೆ ನಡಿಬೇಕು ಎನ್ನುವುದಾಗಿ ನಮ್ಮ ಇಚ್ಛೆ ಇತ್ತು. ಇಂದು ಹಾಗೆ ನಡೆಯುತ್ತಾ ಉಂಟಲ್ಲ, ಅದಕ್ಕಾಗಿ ಸಂತೋಷವಾದದ್ದು, ನಗಾಡಿದ್ದು. ಮತ್ತೆ ಮಕ್ಕಳುಳುವಂತ ಸಂದರ್ಭದಲ್ಲಿ ತಾಯಿಯಾದವಳು ನಗುವುದೇ ಇಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಒಂದು ಸಂದರ್ಭ ಉಂಟು. ಯಾವಾಗ? ಈ ಸಣ್ಣ ಮಕ್ಕಳಿಗೆ ಕರ್ಣಭೇದನ ಅಂತ ಮಾಡ್ತಾರೆ. ಅಕ್ಕ ಸಾಲಿಗೆ ಮಗುವಿನ ಕಿವಿಯನ್ನು ಚುಚ್ಚುವಂತ ಸಂದರ್ಭದಲ್ಲಿ ಆ ಮಗು ಸಹಜವಾಗಿ ನೋವಾಗಿ ಅಳುತ್ತದೆ. ಅದನ್ನು ಕಂಡಂತ ತಾಯಿಯಾದವಳು ಸಂತೋಷ ಪಡ್ತಾಳೆ. ಯಾಕೆ ಗೊತ್ತಾ? ಇಂದು ತನ್ನ ಮಗುವಿಗೆ ನೋವಾದ್ರೂ ಮುಂದೊಂದು ದಿನ ಆ ಮಗುವಿನ ಕಿವಿಗೆ ಆಭರಣವನ್ನ ತೊಡಿಸಿ ಚಂದ ಅಂದವನ್ನು ಕಾಣುವಂತ ಭಾಗ್ಯ ತನಗೆ ದೊರಕಿತಲ್ಲ ಎನ್ನುವ ಹಾಗೆ. ಇದರರ್ಥ ಉರಗ ಕನ್ಯರು ನಿನಗೆ ಕೊಟ್ಟಂತ ಶಾಪ ಎನ್ನುವುದು ಕರ್ಣಭೇದನ ಮಾಡಿದಂತಾಯ್ತು. ಖಂಡಿತವಾಗಿಯೂ. ನಂದಿ, ಯಾಕೋ ಮಗನೇ ಹೀಗೆ ಮಾಡಿದೆ? ನಾನು ಏನ್ ಮಾಡಿದೆ ಅಮ್ಮ? ಕೈಲಾಸದಲ್ಲಿ ನಿನ್ನದು ಸರ್ವಾಧಿಕಾರವಾಯ್ತಾ? ಏನ್ ತಪ್ಪು ಮಾಡಿದೆ ಅಮ್ಮ? ಉರಗ ಕನ್ಯರು ಕೈಲಾಸಕ್ಕೆ ಬಂದಾಗ ನೇರವಾಗಿ ನಾವಿದ್ದಲ್ಲಿಗೆ ಬಂದು ನಮ್ಮ ಮನ ಇಷ್ಟಾರ್ಥ ಏನೆಂಬುದಾಗಿ ಕೇಳಿ ತಿಳಿಬಹುದಾಗಿತ್ತು. ಆದ್ರೆ ನೀನು ಹಾಗೆ ಮಾಡ್ಲಿಲ್ಲ, ದುಡುಕಿ ವ್ಯವಹರಿಸಿದೆಯಲ್ಲ. ಯಾಕೆ ಹೀಗೆ ಮಾಡಿದೆ? ಕರ್ತವ್ಯ ಲೋಪ ಆಗ್ಬಾರ್ದು ಎಂಬ ಈ ಕಾರಣದಿಂದ ಬಂದವರನ್ನ ತಡೆದೆ ತಾಯಿ. ಹೌದಾ? ಜೊತೆಗೆ ನಿಲ್ಲಿ ಎಂಬ ಹಾಗೆ ತಡೆದದ್ದು ತಾಯಿ. ಅಷ್ಟಕ್ಕೆ ನಾನು ಕೊಟ್ಟದಮ್ಮ ಐವರು ಒಂದಾಗಿ. ಹೌದಾ? ಹೌದು ನಂದಿ, ಅಮ್ಮ. ಆದ್ರೆ ಕ್ರೋಧಗೊಂಡಂತ ಉರಗ ಕನ್ಯರು ನಿನ್ನ ಪಾಲಿಗೆ ಶಾಪವನ್ನೇ ಕೊಟ್ಟಿದ್ದಾರೆ. ಇದನ್ನ ಅನುಭವಿಸಲೇಬೇಕಲ್ಲ ಅಮ್ಮ. ಓ, ಈ ಪುಣ್ಯ ಕ್ಷೇತ್ರದ ಸೇವೆಯನ್ನ ಬಿಟ್ಟು ಹೋಗೋದಕ್ಕೆ ನನಗೆ ಮನಸ್ಸಿಲ್ಲ ತಾಯಿ. ಸಾಮಾನ್ಯವಾದಂತಹ ಉರಗ ಕನ್ಯರು ಅವರು ಕೊಟ್ಟ ಶಾಪವನ್ನು ಅನುಭವಿಸಲೇಬೇಕೇನಮ್ಮ? ಖಂಡಿತ ನಿನಗೆ ಸಂದೇಹ ಬೇಡ. ಯಾಕೆ ಕೇಳಿದ್ರೆ ಶಾಪ ಕೊಟ್ಟಂತ ಉರಗ ಕನ್ಯರು ಸಾಮಾನ್ಯದವರಲ್ಲ, ನಿಗ್ರಹ ಮತ್ತೆ ಅನುಗ್ರಹ ಶಕ್ತಿ ಉಳ್ಳವರು. ಅದ್ರಲ್ಲೂ ಭೂಲೋಕದ ಮಾನವರು ಈ ನಾಗಗಳನ್ನ ವಿಶೇಷವಾಗಿ ಪೂಜಿಸ್ತಾರೆ, ಆರಾಧಿಸ್ತಾರೆ. ಯಾರು ಭಕ್ತಿ ಭಾವದಿಂದ ಪೂಜಿಸ್ತಾರೋ ಅಂತವರ ಸಕಲ ಇಷ್ಟಾರ್ಥವನ್ನ ಈಡೇರಿಸುವಂತ ದೇವರು ಈ ನಾಗಗಳಾಗಿದ್ದಾರೆ ಎಂಬಲ್ಲಿಗೆ ಇವರು ಕೊಟ್ಟಂತ ಶಾಪವನ್ನ ನೀನು ಅನುಭವಿಸಲೇಬೇಕಾಗ್ತದೆ ಮಗನೇ. ಅಮ್ಮ, ಈ ಪುಣ್ಯ ಕ್ಷೇತ್ರದ ಸೇವೆ ನನಗೆ ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲ ತಾಯಿ. ಹೌದಾ? ಕಾರಣ ಈ ಕ್ಷೇತ್ರದಲ್ಲಿ ಇರುವಂತಹ ವ್ಯವಸ್ಥೆ ನೆಮ್ಮದಿ ಯಾವ ಕ್ಷೇತ್ರದಲ್ಲಿ ಇಲ್ಲ ಅಮ್ಮ. ಹೌದಾ? ನನ್ನ ಜೀವನ ಕಳೆಯುದಿದ್ರೆ ನಾನು ಇದೇ ಕ್ಷೇತ್ರದಲ್ಲಿ ಇರ್ತೇನಮ್ಮ. ಅದು ಒಪ್ಪಿಕೊಂಡೆಯಲ್ಲ, ಹೌದಮ್ಮ. ಬಹಳ ಸಂತೋಷ. ನಂದಿ, ಹೋಗುವುದಕ್ಕೆ ನಿನಗೆ ಎಷ್ಟು ಕಷ್ಟ ಆಗ್ತದೆಯೋ ಕಳುಹಿಸಿಕೊಡೋದಕ್ಕೆ ನಮ್ಮ ಮನಸ್ಸಿಗೂ ಅಷ್ಟೇ ನೋವಾಗ್ತದೆ. ಆದ್ರೆ ನೀನು ಹೋಗಲೇಬೇಕು. ಯಾಕೆ ಗೊತ್ತಾ? ಈಗಾಗಲೇ ಶಾಪವನ್ನು ಹೊತ್ತಿದ್ದೀಯ. ಹೊತ್ತ ಶಾಪ ಪರಿಮಾರ್ಜನೆ ಆಗಬೇಕು ಅಂತ ಆದ್ರೆ ನೀನು ಭೂಲೋಕದಲ್ಲಿ ಹೋಗಿ ರಕ್ಕಸನಾಗಿ ಹುಟ್ಟಲೇಬೇಕು. ಶಾಶ್ವತವಾಗಿ ಅಲ್ಲಿರುವುದಲ್ಲ, ಮತ್ತೆ ಈ ಕೈಲಾಸಕ್ಕೆ ಬಂದು ಹರಗಿರಿಜಿಯರ ಸೇವೆ ಮಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡ್ತೇವೆ. ಯಾವಾಗ ಗೊತ್ತಾ? ಯಾವಾಗ? ಭೂಲೋಕದಲ್ಲಿ ಕಲಿಯುಗ ಪ್ರಾರಂಭವಾಗಿದೆ. ಧರ್ಮ ನಶಿಸಿ ಹೋಗ್ತಾ ಉಂಟು, ಅಧರ್ಮ ತಾಂಡವ ಆಡ್ತಾ ಇದೆ. ಧರ್ಮ ಸ್ಥಾಪನೆಗೋಸ್ಕರವಾಗಿ ಶಕ್ತಿ ಅಧಿದೇವತೆ ಆದಂತ ನಾನು ಭೂಲೋಕದಲ್ಲಿ ಹೋಗಿ ನೆಲೆಗೊಳ್ಳಿಕ್ಕಿದ್ದೇನೆ. ನಾನು ಹೋಗುವುದಕ್ಕಿಂತ ಮುಂಚಿತವಾಗಿ ನಂದಿ ಆದಂತ ನಿನ್ನ ಇಂದು ನಾಂದಿ ರೂಪವಾಗಿ ಕಳುಹಿಸಿ ಕೊಡ್ತಾ ಇದ್ದೇನೆ. ನಾಗ ಕನ್ನಿಕೆಯರಲ್ಲಿ 4ನೇವಳಾದಂತ ಮಂದಾರತಿ ನೆಲೆಸಿರುವಂತ ಕ್ಷೇತ್ರದಲ್ಲಿ ನಾನು ದುರ್ಗಿಯಾಗಿ ಅವತರಿಸಿ ನಿನ್ನ ಶಾಪವನ್ನ ವಿಮೋಚನೆಗೊಳಿಸ್ತೇನೆ. ಹೋಗು, ಚಿಂತೆ ಮಾಡಬೇಡ. ನಮೋ ನಮಃ. ಪಾರ್ವತಿ, ಆಲೋಚನೆ ಮಾಡಬೇಕು ನೋಡು. ಯಾಕೆ? ಯಾಕೆಂದ್ರೆ ನಾಗಕನ್ಯರನ್ನು ಕೇಳಿಕೊಂಡಾಗ ಮಕ್ಕಳೇ ನೀವು ಬಿದ್ದಂತಹ ಸ್ಥಳದಲ್ಲಿ ಶಕ್ತಿಯ ಅಧಿದೇವತೆಯಾಗಿ ನೆಲೆಗೊಳ್ತೇನೆ ಅಂತ ಹೇಳಿದೆ. ಮನಸ್ಸಿಗೆ ಸಮಾಧಾನವಾಯಿತು. ಸರಿ. ಅಷ್ಟೊತ್ತಿಗೆ ಇವ ಬಂದ. ಅಮ್ಮ, ನನಗೆ ಶಾಪ ಬಂತು, ಈ ಕ್ಷೇತ್ರ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ, ಬೇಡದಿದ್ದು ಮಾಡಿಕೊಳ್ಳುವುದು, ಮತ್ತೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳುವುದು. ಆದ್ರೆ ಏನ್ ಮಾಡೋಣ, ನಮ್ಮ ಅನ್ಯನಲ್ಲ ಇವನು. ಹಾಗಾಗಿ ಮಗನೇ ನೀನು ಮುಂದೆ ಹೋಗು, ದುರ್ಗಿಯಾಗಿ ಅವತರಿಸ್ತೇನೆ, ನಾನು ನಿನ್ನ ಶಾಪ ವಿಮೋಚನೆ ಮಾಡ್ತೇನೆ ಎನ್ನುವ ಹಾಗೆ. ಈ ಕಡೆ ನಂದಿಕೇಶ್ವರ ಹೋಗ್ತಾನೆ ಅಂತ ಆದ್ರೆ, ಈ ಕಡೆ ನೀನು ಹೋಗ್ತೀನಿ ಅಂತ ಆದ್ರೆ, ಈ
ಈ ಕೈಲಾಸಗಿರಿಯಲ್ಲಿ ನಾನು ಕುಳಿತು ಏನು ಮಾಡುವುದೇ? ನೀವೊಬ್ಬರೇ ಇಲ್ಲಿರುವುದಲ್ಲ, ಮತ್ತೆ ನೀವು ಕೂಡ ನಮ್ಮ ಜೊತೆ ಭೂಲೋಕಕ್ಕೆ ಬರಬೇಕೆನ್ನುವುದೇ ನಮ್ಮ ಆಸೆ. ಯಾಕೆ ಕೇಳಿದೆ, ಭೂಲೋಕದಲ್ಲಿ ನಾನೊಬ್ಬಳೇ ಹೋಗಿ ನೆಲೆಗೊಂಡೆ ಅಂತ ಆದ್ರೆ ಅದು ಅಲ್ಲಿಗೆ ಪರಿಪೂರ್ಣಳಾಗುವುದಕ್ಕೆ ಸಾಧ್ಯ ಇಲ್ಲ. ಅದಾಗಬೇಕು ಅಂತ ಆದ್ರೆ ಪರಮೇಶ್ವರ ಅಂತ ನೀವು, ನಾನು ನೆಲೆ ನಿಂತ ಕ್ಷೇತ್ರದಿಂದ ಅನತಿ ದೂರದಲ್ಲಿ ನೀವು ಕೂಡ ಬಂದು ನೆಲೆ ನಿಂತ್ರಿ ಅಂತ ಆದ್ರೆ ಅಲ್ಲಿಗೆ ನಾನು ದುರ್ಗಾ ಪರಮೇಶ್ವರಿ ಎನ್ನುವಂತ ಅಭಿಧಾನದಿಂದ ಭಕ್ತರನ್ನ ಪಡೆಯುತ್ತೇನೆ. ನನಗೆ ನಿಮ್ಮ ಸಹಕಾರ ಬೇಕಷ್ಟೇ. ಯೋಚಿಸಬೇಡ. 4 ಹತ್ತ ಮಂದರ್ತಿಯಲ್ಲಿ ನೆಲೆ ಆಗ್ತಾಳೋ ಅಲ್ಲಿ ಅನತಿ ದೂರದಲ್ಲಿ ಕಲ್ಲುಮಾಲಿಂಗೇಶ್ವರಿ ಅನ್ನೋ ಹೆಸರಿಂದ ನಾನಿರ್ತೇನೆ. ಯಾವುದಕ್ಕೂ ಕಾಲ ನಿರೀಕ್ಷೆ ಬನ್ನಿ.